ಇದು ರೋಡ್ ಅಲ್ಲಿ ಓಡಾಡೋ ರಾಕ್ಷಸ. ಅಮೆರಿಕನ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಟ್ರಾವೆಲ್ ಮಾಡೋ ಕಾರ್ ದ ಬೀಸ್ಟ್. ಒಂದು ಮಿನಿ ಟ್ರಕ್ ರೀತಿ ಇರೋ ಈ ಕಾರ್ ನ ತೂಕ 9,000 kg ಇರುತ್ತೆ. ಇದರ ಡೋರ್ಸ್ ಬೋಯಿಂಗ್ 757 ಏರೋಪ್ಲೇನ್ಸ್ ಡೋರ್ ಗಿಂತ ಶಕ್ತಿಶಾಲಿಯಾಗಿರುತ್ತೆ. ಅಂಡ್ ಡೋರ್ ಒಳಗಡೆ 5 ಇಂಚಸ್ ಬುಲೆಟ್ ಪ್ರೂಫ್ ಬ್ಯಾಲಿಸ್ಟಿಕ್ ಗ್ಲಾಸ್ ಇರುತ್ತೆ. ಬೇರೆ ಯಾರಾದ್ರೂ ಡೋರ್ ಓಪನ್ ಮಾಡೋದಕ್ಕೆ ಹೋದ್ರೆ ಎಲೆಕ್ಟ್ರಿಕ್ ಶಾಕ್ ಇಂದ ಸಾಯ್ತಾರೆ. ಈ ಕಾರ್ ನ ಸಸ್ಪೆನ್ಷನ್ ಎಷ್ಟು ಹೆವಿ ಆಗಿರುತ್ತೆ ಅಂದ್ರೆ ಬಾಂಬ್ ಬ್ಲಾಸ್ಟ್ ನಡೆದ್ರೂ ಸಹ ಸ್ಟೇಬಲ್ ಆಗಿರುತ್ತೆ. ಟೈರ್ ಅಲ್ಲಿ ವಿಶಿಷ್ಟ ರೀತಿಯ ಪಂಚರ್ ರೆಸಿಸ್ಟೆನ್ಸ್ ಸಿಸ್ಟಮ್ ಇರುತ್ತೆ. ಬುಲೆಟ್ ತಗ್ಲಿದ್ರೂ ಸಹ ಏನೂ ಆಗಲ್ಲ. ಕಾರ್ ಬ್ಯಾಕ್ ಸೈಡ್ ಅಲ್ಲಿ ಪ್ರೆಸಿಡೆಂಟ್ ಬ್ಲಡ್ ಗ್ರೂಪ್ ಟೈಪ್, ಆಕ್ಸಿಜನ್ ಸಿಲಿಂಡರ್, ವೆಂಟಿಲೇಟರ್, ಆರ್ಟ್ ಮಿಷಿನ್, ಪೋರ್ಟೇಬಲ್ ICU ಇವೆಲ್ಲ ಫೆಸಿಲಿಟಿ ಇರುತ್ತೆ. ಪ್ರಾಪರ್ ಕಮ್ಯುನಿಕೇಶನ್ ಕಮಾಂಡ್ ಸಿಸ್ಟಮ್ ಇರುತ್ತೆ. ಇದರಿಂದ ಪ್ರೆಸಿಡೆಂಟ್ ಗೆ ಯಾವಾಗ ಬೇಕಾದ್ರೂ ಸಹ ವೈಟ್ ಹೌಸ್, ಪೆಂಟಗನ್ ಅಂಡ್ US ಮಿಲಿಟರಿ ಜೊತೆ ಕಾಂಟ್ಯಾಕ್ಟ್ ಮಾಡಬಹುದು. ಇನ್ ಕೇಸ್ ದುಶ್ಮನ್ಗಳು ಈ ಕಾರ್ ನ ಫಾಲೋ ಮಾಡಿದ್ರೆ ಈ ಕಾರ್ ಸ್ಮೋಕ್ ರಿಲೀಸ್ ಮಾಡಿ ವ್ಯೂ ಬ್ಲಾಕ್ ಮಾಡುತ್ತೆ. ರೋಡ್ ಅಲ್ಲಿ ದುಶ್ಮನ್ ಕಾರು ಸ್ಕಿಡ್ ಆಗ್ಲಿ ಅಂತ ಆಯಿಲ್ ಕೂಡ ರಿಲೀಸ್ ಮಾಡುತ್ತೆ. ಗುಂಪಲ್ಲಿ ಜನ ಅಟ್ಯಾಕ್ ಮಾಡೋದಕ್ಕೆ ಬಂದ್ರೆ ಟಿಯರ್ ಗ್ಯಾಸ್ ರಿಲೀಸ್ ಮಾಡಿ ಎಲ್ಲರನ್ನು ಹಿಂದೆ ಸರಿಸುತ್ತೆ. ಒಟ್ಟಿನಲ್ಲಿ ಈ ಕಾರ್ ರೋಡ್ ಅಲ್ಲಿ ತಿರುಗೋ ಒಂದು ಮಿನಿ ವೈಟ್ ಹೌಸ್.